ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 192ನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ, ಶುಕ್ಲತೀರ್ಥದ ವರ್ಣನೆ, ಇದರ ವಿಸ್ತಾರ, ಈ ಹೆಸರು ಬರಲು ಕಾರಣ, ಇದರ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ, ಈ ಮೊದಲು ಹೇಳಿದ ಕ್ಷೇತ್ರಗಳ ಯಾತ್ರೆ ಮುಗಿದ ಮೇಲೆ ಭಾರ್ಗವೇಶವೆಂಬ ಕ್ಷೇತ್ರಕ್ಕೆ ಹೋಗಬೇಕು. ಬಹುಬಲವೂ ಪರಾಕ್ರಮವೂ ಉಳ್ಳ ಅಸುರರೊಡನೆ ದೊಡ್ಡ ಯುದ್ಧವನ್ನು ಮಾಡಿ ವಿಷ್ಣುವು ಪರಾಜಿತನಾದನು. ಬಳಿಕ ಆ ಭಗವಂತನು ಕೋಪದಿಂದ ಹುಂಕಾರ ಮಾಡಲು ದಾನವರೆಲ್ಲರೂ ನಾಶವಾದರು. ಎಲೆ ಧರ್ಮರಾಜ, ಆ ಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಹೋಗುವವು. ಓ ಪಾಂಡುಪುತ್ರ, ಶುಕ್ಲತೀರ್ಥದ ಉತ್ಪತ್ತಿಯನ್ನು ಹೇಳುವೆನು ಕೇಳು. ಹಿಮವತ್ ಪರ್ವತದ ಶಿಖರವು ಮನೋಹರವಾಗಿ ಬಗೆ ಬಗೆಯ ಧಾತುಗಳಿಂದ ವಿಚಿತ್ರವಾಗಿ ಶೋಭಿಸುವುದು.
ಅದು ಬಾಲ ಸೂರ್ಯನಂತೆಯೂ ಪುಟವಿಟ್ಟ ಚಿನ್ನದಂತೆಯೂ ಕಾಂತಿಯುಕ್ತವಾಗಿರುವುದು. ಅದರ ಮೆಟ್ಟಿಲು ವಜ್ರದಿಂದಲೂ ಸ್ಫಟಿಕದಿಂದಲೂ ಆದುದು. ಬಂಡೆಗಳು ರತ್ನಗಂಬಳಿಗಳನ್ನು ಹಾಸಿದಂತೆ ಅಂದವಾಗಿರುವವು. ಆ ಶಿಖರವು ಸುವರ್ಣಮಯವಾಗಿ ನಾನಾ ವಿಧವಾದ ಪುಷ್ಪಗಳಿಂದ ಅಲಂಕೃತವಾಗಿರುವುದು. ಅಲ್ಲಿ ಸರ್ವಜ್ಞನೂ ಜಗತ್ಪ್ರಭುವು ಲೋಕಾನುಗ್ರಹಕಾರಿಯೂ ಅವ್ಯಯನೂ ಆದ ಮಹಾದೇವನು ಕುಳಿತಿದ್ದನು. ಷಣ್ಮುಖ, ನಂದಿ, ಮಹಾಕಾಲ, ವೀರಭದ್ರ ಮುಂತಾದ ಗಣಾಧಿಪತಿಗಳು ಪ್ರಮಥಗಳು ಸುತ್ತ ಕುಳಿತಿದ್ದರು. ಪಾರ್ವತೀ ಸಹಿತನಾದ ಆ ಪರಮೇಶ್ವರನನ್ನು ಮೃಕಂಡ ಮುನಿಯ ಪುತ್ರನಾದ ಮಾರ್ಕಂಡಿಯು ಪ್ರಶ್ನಿಸಿದನು. ದೇವದೇವ, ಬ್ರಹ್ಮ, ವಿಷ್ಣು, ಇಂದ್ರ ಇವರಿಂದ ಸ್ತುತಿಗೊಳ್ಳುವ ಎಲೆ ಮಹಾದೇವ, ಸಂಸಾರ ಭಯದಿಂದ ನಾನು ಹೆದರಿದ್ದೇನೆ. ಸುಖೋಪಾಯವನ್ನು ನನಗೆ ಹೇಳು. ಭೂತ ಭವಿಷ್ಯಗಳ ಅಧಿಪತಿಯಾದ ಎಲೆ ಭಗವಂತ ಮಹೇಶ್ವರ, ಸಕಲ ಪಾಪಗಳನ್ನು ಪರಿಹರಿಸುವ ಅತ್ಯಂತ ಶ್ರೇಷ್ಠವಾದ ತೀರ್ಥವಾವುದು ತಿಳಿಸು. ಈಶ್ವರನು ಹೇಳುತ್ತಾನೆ, ಬಹುಬುದ್ಧಿವಂತನೂ ಸರ್ವಶಾಸ್ತ್ರ ವಿಶಾರದನೂ ಮಹಿಮಾನ್ವಿತನೂ ಆದ ಎಲೆ ಬ್ರಾಹ್ಮಣೋತ್ತಮನೇ, ಕೇಳು. ಋಷಿ ಸಂಘಗಳೊಡಗೂಡಿ ಸ್ನಾನಕ್ಕೆ ಏಳು. ಮನು, ಅತ್ರಿ, ಕಶ್ಯಪ, ಯಾಜ್ಞವಲ್ಕ್ಯ, ಉಶಸನ, ಅಂಗೀರಸ, ಯಮ, ಅಪಸ್ತಂಭ, ಸಂವರ್ತ, ಕಾತ್ಯಾಯನ, ಬೃಹಸ್ಪತಿ, ನಾರದ, ಗೌತಮ ಮುಂತಾದವರೆಲ್ಲರೂ ಧರ್ಮಪರರಾಗಿ ರಾಹುವಿನಿಂದ ಸೂರ್ಯನ ಗ್ರಹಣವಾದಾಗ ಗಂಗೆ, ಕನಕಲ, ಪುಣ್ಯಕರವಾದ ಪ್ರಯಾಗ, ಪುಷ್ಕರ, ಗಯೆ, ಮಹಾಪುಣ್ಯಪ್ರದವಾದ ಕುರುಕ್ಷೇತ್ರ ಈ ಪುಣ್ಯ ತೀರ್ಥಗಳನ್ನು ಸೇವಿಸುವರು. ಆದರೆ ಹಗಲಿನಲ್ಲಾಗಲಿ ರಾತ್ರಿಯಲ್ಲಾಗಲಿ ಶುಕ್ಲತೀರ್ಥವು ಯಾತ್ರಿಕನಿಗೆ ಅತ್ಯಧಿಕವಾದ ಫಲವನ್ನು ಕೊಡುವುದು. ದರ್ಶನ, ಸ್ಪರ್ಶನ, ಸ್ನಾನ, ದಾನ, ತಪ, ಜಪ, ಹೋಮ, ಉಪವಾಸ ಇವುಗಳಲ್ಲಿ ಯಾವುದನ್ನು ಮಾಡಿದರೂ ಶುಕ್ಲತೀರ್ಥವು ಅನಂತ ಫಲವನ್ನು ಉಂಟು ಮಾಡುವುದು. ಬಹುಪುಣ್ಯಕರವಾದ ಶುಕ್ಲತೀರ್ಥವು ನರ್ಮದಾ ನದಿಯಲ್ಲಿರುವುದು. ಚಾಣಕ್ಯನೆಂದು ಪ್ರಸಿದ್ಧನಾದ ರಾಜರ್ಷಿಯು ಅಲ್ಲಿ ಸಿದ್ಧಿಯನ್ನು ಪಡೆದನು. ಈ ಕ್ಷೇತ್ರವು ಬಹು ವಿಸ್ತಾರವಾಗಿ ಸುತ್ತಲೂ 1 ಯೋಜನದವರೆಗೆ ವ್ಯಾಪಿಸಿ ವೃತ್ತಾಕಾರವಾಗಿರುವುದು. ಶುಕ್ಲತೀರ್ಥವು ಮಹಾಪುಣ್ಯಕರವಾದುದು. ಸಕಲ ಪಾಪಗಳನ್ನು ನಾಶ ಮಾಡುವಂತಹುದು. ಮರದ ತುದಿಯಿಂದ ಈ ತೀರ್ಥವನ್ನು ನೋಡಿದರೆ ಬ್ರಹ್ಮಹತ್ಯಾ ಪಾಪವು ಪರಿಹಾರವಾಗುವುದು. ಇದರ ನೀರನ್ನು ನೋಡಿದರೆ ಸಾಕು, ಭ್ರೂಣಹತ್ಯಾ ದೋಷವು ದೂರವಾಗುವುದು. ಓ ಋಷಿಶ್ರೇಷ್ಠ, ನಾನು ಆ ತೀರ್ಥದಲ್ಲಿ ಪಾರ್ವತೀ ಸಹಿತನಾಗಿ ನೆಲೆಸಿರುವೆನು. ಚೈತ್ರ ವೈಶಾಖ ಮಾಸಗಳ ಕೃಷ್ಣಪಕ್ಷ ಚತುರ್ದಶಿಯ ದಿನ ಕೈಲಾಸವನ್ನಾದರೂ ಬಿಟ್ಟು ಬಂದು ಅಲ್ಲಿ ನಿಲ್ಲುವೆನು. ದೈತ್ಯರು, ದಾನವರು, ಗಂಧರ್ವರು, ಸಿದ್ಧರು, ವಿದ್ಯಾಧರರು, ಪ್ರಮಥಗಣಗಳು, ಅಪ್ಸರ ಸ್ತ್ರೀಯರು, ನಾಗರು ಮತ್ತು ಉಳಿದ ದೇವತೆಗಳು ಇವರೆಲ್ಲ ಸಕಲ ಮನೋರಥಗಳನ್ನು ಈಡೇರಿಸುವ
ವಿಮಾನಗಳಲ್ಲಿ ಬಂದು ಆಕಾಶದಲ್ಲಿ ನಿಲ್ಲುವರು. ಓ ಧರ್ಮರಾಜ, ಧರ್ಮದಲ್ಲಿ ಆಸಕ್ತರಾದವರು ಶುಕ್ಲ ತೀರ್ಥಕ್ಕೆ ಬರುವರು. ಅಗಸನು ನೀರಿನಲ್ಲಿ ಒಗೆದು ವಸ್ತ್ರವನ್ನು ಬೆಳ್ಳಗೆ ಮಾಡುವಂತೆ ಶುಕ್ಲತೀರ್ಥವು ಮಾನವನ ಜನ್ಮಾರಭ್ಯ ಬಂದ ಪಾಪವನ್ನು ಹೋಗಲಾಡಿಸಿ ಅವನನ್ನು ಶುದ್ಧನನ್ನಾಗಿ ಮಾಡುವುದು. ಚಿಕ್ಕ ವಯಸ್ಸಿನಲ್ಲಿ ಪಾಪ ಕರ್ಮಗಳನ್ನು ಮಾಡಿದ ಮನುಷ್ಯನು ಶುಕ್ಲತೀರ್ಥದಲ್ಲಿ ಒಂದು ಹಗಲು ರಾತ್ರಿಯೂ ಉಪವಾಸ ಮಾಡಿದರೆ ಪಾಪ ನಿರ್ಮುಕ್ತನಾಗುವನು. ಶುಕ್ಲತೀರ್ಥದಲ್ಲಿ ಆಚರಿಸಿದ ತಪಸ್ಸು, ಬ್ರಹ್ಮಚರ್ಯ, ಯಜ್ಞ, ದಾನ, ದೇವತಾರ್ಚನ ಇವುಗಳಿಂದ ಭಗವಂತನಿಗೆ ಆಗುವಷ್ಟು ತೃಪ್ತಿಯು 100 ಯಾಗಗಳನ್ನು ಮಾಡಿದರೂ ಆಗದು. ಕಾರ್ತಿಕ ಬಹುಳ ಚತುರ್ದಶಿಯ ದಿನ ಪರಮೇಶ್ವರನಿಗೆ ತುಪ್ಪದಿಂದ ಅಭಿಷೇಕ ಮಾಡಿ ಉಪವಾಸವಿದ್ದರೆ 21 ತಲೆಯವರೆಗೆ ಆತನ ಕುಲದವರು ಪರಮೇಶ್ವರನ ಸಾನ್ನಿಧ್ಯವನ್ನು ಬಿಟ್ಟು ಕದಲದಿರುವರು. ಶುಕ್ಲತೀರ್ಥವು ಬಹು ಪುಣ್ಯಕರವಾದುದು. ಋಷಿಗಳಿಂದಲೂ ಸಿದ್ಧರಿಂದಲೂ ಸೇವಿತವಾದುದು. ಎಲೈ ರಾಜ, ಅಲ್ಲಿ ಸ್ನಾನ ಮಾಡಿದ ಮನುಷ್ಯನಿಗೆ ಪುನರ್ಜನ್ಮವು ಬಾರದು. ಶುಕ್ಲತೀರ್ಥದಲ್ಲಿ ಸ್ನಾನ ಮಾಡಿ ಮಹಾದೇವನನ್ನು ಪೂಜಿಸಬೇಕು. ಆತನ ಕೈಯಲ್ಲಿರುವ ಬ್ರಹ್ಮ ಕಪಾಲವನ್ನು ಪುಷ್ಪಾದಿಗಳ ಸಮರ್ಪಣೆಯಿಂದ ಪೂರ್ಣ ಮಾಡಬೇಕು. ಇದರಿಂದ ಪರಮೇಶ್ವರನು ತೃಪ್ತನಾಗುವನು. ಭಗವಂತನಾದ ಅರ್ಧನಾರೀಶ್ವರನನ್ನು ಬಟ್ಟೆಯ ಮೇಲೆ ಬರೆಸಬೇಕು. ಆ ಸ್ವಾಮಿಗೆ ಶಂಖಧ್ವನಿಯಿಂದಲೂ ಮಂಗಳ ವಾದ್ಯ ನಿನಾದದಿಂದಲೂ ಬ್ರಾಹ್ಮಣ ವೇದ ಘೋಷಗಳಿಂದಲೂ ಕೂಡಿ ಸುಪ್ರಭಾತವನ್ನು ಹಾಡಬೇಕು. ಪ್ರಾತಃ ಕಾಲ ಶುಕ್ಲತೀರ್ಥದಲ್ಲಿ ಸ್ನಾನ ಮಾಡಿ ದೇವತಾರ್ಚನವನ್ನು ನೆರವೇರಿಸಬೇಕು. ತರುವಾಯ ಮಂಗಳ ವ್ರತನಿಷ್ಠರಾಗಿ ಶುದ್ಧರೂ ಆದ ಆಚಾರ್ಯರಿಗೆ ಭೋಜನ ಮಾಡಿಸಿ ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕು. ಹಣದಲ್ಲಿ ಜಿಪುಣತನವನ್ನು ತೋರಿಸಬಾರದು. ಬಳಿಕ ಪ್ರದಕ್ಷಿಣ ಮಾಡಿ ನಿಧಾನವಾಗಿ ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕು. ಹೀಗೆ ಮಾಡುವಾತನಿಗೆ ಬರುವ ಪುಣ್ಯ ಫಲವನ್ನು ಕೇಳು. ಅಪ್ಸರ ಸ್ತ್ರೀಯರು ಕೀರ್ತಿಯನ್ನು ಗಾನ ಮಾಡುತ್ತಿರಲು ದಿವ್ಯ ವಿಮಾನವನ್ನೇರಿ ಬಲದಲ್ಲಿ ಈಶ್ವರನಿಗೆ ಸಮಾನನೆನಿಸಿ ಮಹಾಪ್ರಳಯ ಕಾಲದವರೆಗೂ ಅವನು ಸುಖವಾಗಿರುವನು. ಶುಕ್ಲತೀರ್ಥದಲ್ಲಿ ಸುವರ್ಣವನ್ನು ದಾನವಾಗಿ ಕೊಟ್ಟು ಪರಮೇಶ್ವರನನ್ನು ಷಣ್ಮುಖನನ್ನು ತುಪ್ಪದಿಂದ ಅಭಿಷೇಕ ಮಾಡಿ ಪೂಜಿಸುವ ಸ್ತ್ರೀಯು 14 ಜನ ಇಂದ್ರರ ಆಧಿಪತ್ಯ ಕಾಲದವರೆಗೂ ಶಿವಲೋಕದಲ್ಲಿ ಸಂತೋಷದಿಂದಿರುವಳು. ಹುಣ್ಣಿಮೆ, ಚತುರ್ದಶಿ, ಸಂಕ್ರಮಣ ಮತ್ತು ವಿಷುವತ್ ಪುಣ್ಯಕಾಲ ಈ ದಿನಗಳಲ್ಲಿ ಸ್ನಾನ ಮಾಡಿ ಉಪವಾಸವಿದ್ದು ಜಿತೇಂದ್ರಿಯನೂ ಏಕಾಗ್ರಚಿತ್ತನೂ ಆಗಿ ತನ್ನ ಶಕ್ತ್ಯಾನುಸಾರವಾಗಿ ಏನಾದರೂ ದಾನ ಮಾಡಿದರೆ ವಿಷ್ಣುವು ಈಶ್ವರನು ತೃಪ್ತರಾಗುವರು. ಈ ಶುಕ್ಲತೀರ್ಥದ ಪ್ರಭಾವದಿಂದ ಎಲ್ಲವೂ ಅಕ್ಷಯವಾಗುವುದು. ದಿಕ್ಕಿರಲಿ ದಿಕ್ಕಿಲ್ಲದಿರಲಿ ಬಡವನಾದ ಬ್ರಾಹ್ಮಣನಿಗೆ ಶುಕ್ಲತೀರ್ಥದಲ್ಲಿ ಯಾವಾತನು ಮದುವೆಯನ್ನು ಮಾಡಿಸುತ್ತಾನೋ ಅದರ ಪುಣ್ಯ ಫಲವನ್ನು ಕೇಳು. ಅವನ ಮತ್ತು
ಅವನ ವಂಶದಲ್ಲಿ ಹುಟ್ಟಿದವರ ಶರೀರದ ಕೂದಲುಗಳ ಸಂಖ್ಯೆ ಎಷ್ಟೋ ಅಷ್ಟು 1000 ವರ್ಷಗಳ ಕಾಲ ಅವನು ಶಿವಲೋಕದಲ್ಲಿ ಗೌರವಿಸಲ್ಪಡುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ನರ್ಮದಾ ಮಾಹಾತ್ಮ್ಯೆ 290 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 193ನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ, ಕಪಿಲಾತೀರ್ಥ, ಋಷಿತೀರ್ಥ, ದಶಾಶ್ವಮೇಧ ಮುಂತಾದ ಸುಪ್ರಸಿದ್ಧವಾದ ತೀರ್ಥಗಳು, ಭೃಗುತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.